ಹಲೋ ಚಾಂಪಿಯನ್ಸ್, ಎಲ್ಲರೂ ಸಗದಾಗಿರ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪರಟಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈಗಾಗಲೇ ಫಸ್ಟ್ ವಿಡಿಯೋ ನೋಡಿದ್ದೀವಿ, ಬೇಸಿಕ್ಸು. ಸೊ ಈ ಒಂದು ವಿಡಿಯೋಲಿ ವಿಲ್ ಬಿ ಡಿಸ್ಕಸಿಂಗ್ ಓನ್ಲಿ ಅಬೌಟ್ ವರ್ಬಲ್ ಕಮ್ಯುನಿಕೇಷನ್. ಸೊ ತುಂಬ ಏನು ದೊಡ್ಡದಿಲ್ಲ. ಸೊ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಶಾರ್ಟ್, ಯಾಕಂದರೆ ನಾನ್ ವರ್ಬಲ್ ಕಮ್ಯುನಿಕೇಷನ್ ಏನಿದೆ ಅದು ಇನ್ನೊಂದು ವಿಡಿಯೋಲಿ ಮಾಡ್ತೀನಿ. ಸೊ ಬಿಫೋರ್ ಗೋಯಿಂಗ್ ಥ್ರೂ ದ ಟಾಪಿಕ್, before seeing like what all is there, so what I would like to say is, ಫಸ್ಟ್ ವಿಡಿಯೋ ಏನಿತ್ತು, ಸೊ ಫಸ್ಟ್ ವಿಡಿಯೋಲಿ ನಾನು ನಿಮಗೆ ಪ್ರೆಸೆಂಟೇಷನ್ ಥ್ರೂ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ಒಂದು ವಿಡಿಯೋಲಿ ಐ ಹ್ಯಾವ್ ಡೆವಲಪ್ಡ್ ಒಂದು ವೆಬ್ ಪ್ಲ್ಯಾಟ್ಫಾರ್ಮು. ಸೊ ಈ ವೆಬ್ ಪ್ಲ್ಯಾಟ್ಫಾರ್ಮ್ ಸಾಕಷ್ಟು ದಿವಸದಿಂದ ಇತ್ತು, SSLC ಟಾಪರ್ಸ್ ಅಂತ, ವೇರ್ ಐ ಬಿ ಪೋಸ್ಟಿಂಗ್ ಡೇ ಟು ಡೇ ಕ್ವಶನ್ಸ್ ಆನ್ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ, ಸೈನ್ಸ್ ಅಂದರೆ ಸೈನ್ಸು, ಮ್ಯಾಥ್ಸು, ಸೋಷಲ್ಲು, ಇಂಗ್ಲೀಷು, ಇದ್ರ ಬಗ್ಗೆ ಎಲ್ಲ ಇದ್ರ ಮೇಲೆಲ್ಲ ಕ್ವಶನ್ಸ್ ಹಾಕ್ತಿದ್ದೆ. ಅದೇ ವೆಬ್ಸೈಟಲ್ಲಿ ಐ ಹ್ಯಾವ್ ಆಲ್ಸೋ ಪೋಸ್ಟೆಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ನಿಮಗೆ ಏನು ನೋಟ್ಸ್ ಟೈಪ್ ಆಗಿರ್ಬೋದು ಅಥವಾ ಕ್ವಿಕ್ಕಾಗಿ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಪಾರ್ಟ್ ಆಗಿರ್ಬೋದು, ಸೊ ಇದನ್ನೆಲ್ಲನೂ ಇಲ್ಲಿ ಹಾಕಿದ್ದೇನೆ. ಮೈ ಕ್ವಶನ್ ಟು ಯು ಇಸ್, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಸೊ ವೆನ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಅಂದರೆ ಈಗ ಏನು ವೀಡಿಯೋಸ್ ಮಾಡ್ತಿದ್ದೀನಿ, ಸೊ ಈ ವಿಡಿಯೋಸಲ್ಲಿ ಡು ಯು ವಾಂಟ್ ಮೀ ಟು ಹ್ಯಾವ್ ದ ಪ್ರೆಸೆಂಟೇಷನ್? ಸೊ ಪ್ರೆಸೆಂಟೇಷನ್ ಬೇಕೋ ಅಥವಾ ಈ ಒಂದು ಬ್ಯಾಕ್ಗ್ರೌಂಡ್ ಹಿಡ್ಕೊಂಡು ಸೊ ವೇರ್ ಐ ಕ್ಯಾನ್ ಎಕ್ಸ್ಪ್ಲೈನ್. ಈಗ ಇಂಟರ್ಪರ್ಸ್ನಲ್ ಅಂದರೆ ಸೊ ಇಲ್ಲೇ ಇಮೇಜ್ ಇದೆ, ಸೊ ಕೀ ಪಾಯಿಂಟ್ಸ್ ಏನೇನಿದೆ, ಸೊ ಇಲ್ಲೇ ಎಕ್ಸ್ಪ್ಲೈನ್ ಮಾಡೋಂಗೆ ಡು ಯು ವಾಂಟ್ ದಿಸ್ ಕೈಂಡ್ ಆಫ್ ಪ್ರೆಸೆಂಟೇಷನ್, ಅಥವಾ ಬ್ಲ್ಯಾಕ್ ಏನು ಬ್ಯಾಕ್ಗ್ರೌಂಡ್ ಮೇಲೆ ಟೆಕ್ಸ್ಟು ಇಮೇಜಸ್ ಹಾಕಿ ಫಸ್ಟ್ ವಿಡಿಯೋಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೆ, ಸೊ ಆ ಥರ ಪ್ರೆಸೆಂಟೇಷನ್ ಬೇಕಾ? ಸೊ ಲೆಟ್ ಮೀ ನೋ ಇನ್ ದ ಕಮೆಂಟ್ ಬಾಕ್ಸ್. ಸೊ ವಿಡಿಯೋ ಎಷ್ಟಾಗಿತ್ತು ಅಂದರೆ ಏನು ಮಾಡಿರಿ, ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಸೊ ನೋಡೋಣ. ಸೊ ಈಗ ವರ್ಬಲ್ ಕಮ್ಯುನಿಕೇಷನ್ ಆ್ಯಂಡ್ ಈ ಒಂದು ಏನಿದೆ, ಈ ಒಂದು ಕೋಡ್ ಏನಿದೆ, ಇದೆಲ್ಲ ಅಗೇನ್ ನಾನೇ ಡೆವಲಪ್ ಮಾಡಿರೋದು. ಈಗ ನಂದು ಕೋಡಿಂಗ್ ಬರುತ್ತೆ ಸ್ವಲ್ಪ ಆದ್ರೂ, ಬಿಕಾಸ್ ಐ ಯೂಸ್ ಟು ಡೂ ಪ್ರೀವಿಯಸ್ಲಿ, ಇವನ್ ನೌ ಐ ಡೂ ಟು ಸಮ್ ಎಕ್ಸ್ಟೆಂಟ್. ಸೊ ವರ್ಬಲ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂದರೆ ಬೇಕಲ್ಲ, ಸೊ ನಾವೇ ಮಾಡಿದ್ರೆ ಇನ್ಯಾರು ಮಾಡ್ತಾರೆ ಹೇಳಿ. ವರ್ಬಲ್ ಕಮ್ಯುನಿಕೇಷನ್, ಸೊ ಮೇಯ್ನ್ಲಿ 4 ಟೈಪ್ ಆಫ್ ಕಮ್ಯುನಿಕೇಷನ್ಸ್ ಯಾವುದಾದ್ರು: ಇಂಟರ್ಪರ್ಸ್ನಲ್, ರಿಟರ್ನು, ಸ್ಮಾಲ್ ಗ್ರೂಪು, ಪಬ್ಲಿಕ್ಕು. ಸೊ ಅದು ಇನ್ಡೆಪ್ತಾಗಿ ಹೋಗೋಣ ಒಂದೊಂದಾಗೆ. ಸೊ ಏನಕ್ಕೆ ಬೇಕು, ಈಗ ನಾವು ಮಾತಾಡ್ತಿದ್ದೀವಿ, ಸೊ ವರ್ಬಲ್ ಕಮ್ಯುನಿಕೇಷನ್, ಸೌಂಡ್ಸು, ವರ್ಡ್ಸು, ಈಗ ನಾನು ಮಾತಾಡ್ತಿದ್ದೀನಿ, ನಾನು ನಿಮ್ಗೆ ಹೇಳ್ತಿದ್ದೀನಿ. ಸೊ ದಿಸ್ ಈಸ್ ನಾಟ್ ಗೋಯಿಂಗ್ ಟು ಬಿ ಇಂಟರ್ಪರ್ಸ್ನಲ್, ಅಥವಾ ಇಂಟರ್ಪರ್ಸ್ನಲ್ ಆಗುತ್ತೆ ಆವಾಗ ನಾವು ಒಬ್ರಿಗೊಬ್ರು ಮಾತಾಡ್ತಿದ್ರೆ. ಸೊ ಇಲ್ಲ ಅಂದರೆ ಯೂಶಲಿ ಏನಾಗುತ್ತೆ ಹೋಗೋದು ಪಬ್ಲಿಕ್, ಬಿಕಾಸ್ ಐ ಆಮ್ ಅಡ್ರೆಸ್ಸಿಂಗ್ ನಾಟ್ 1 or 2, ಐ ಆಮ್ ಅಡ್ರೆಸ್ಸಿಂಗ್ ಮೋರ್ ಆಡಿಯನ್ಸ್, ಲಾರ್ಜರ್ ಆಡಿಯನ್ಸ್ ಅಟ್ ಎ ಸಿಂಗಲ್ ಟೈಮ್. ಏನಕ್ಕೆ ಬೇಕು ಕಮ್ಯುನಿಕೇಷನ್? ಏನಕ್ಕೆ ಬೇಕು ವರ್ಬಲ್ ಕಮ್ಯುನಿಕೇಷನ್? ಏನಕ್ಕೆ ಬೇಕು ಎಸ್ಪೆಷಲಿ ವರ್ಬಲ್ ಕಮ್ಯುನಿಕೇಷನ್? ವರ್ಡ್ ಲ್ಯಾಂಗ್ವೇಜು. ಸೊ ಈಗ ನಾನು ಇಂಗ್ಲೀಷಲ್ಲೂ ಮಾತಾಡ್ತೀನಿ, ಕನ್ನಡದಲ್ಲೂ ಮಾತಾಡ್ತೀನಿ, ಅವಾಗ ಒಂದೊಂದ್ಸಲಿ ಹಿಂದಿನೂ ಕ್ಯಾ ಹೇ ಬಾಯ್, ನಮ್ಗೆ ಹಿಂದಿ ಅಷ್ಟಕ್ಕಷ್ಟೇ. ನೆಕ್ಸ್ಟು ಟೋನು, ಪಿಚ್ಚು. ಈಗ ಟೋನು, ಪಿಚ್ಚು ನಾನು ಒಂದೇ ಸಲ, ಮೈ ನೇಮ್ ಈಸ್ ರಾಹುಲ್, ಐ ಆಮ್ ಫ್ರಮ್ ಸಿಂಪ್ಲಿಫೈಡ್ ಮೈಂಡ್ಸ್, ಐ ಆಮ್ ಗೋಯಿಂಗ್ ಟು ಟೀಚ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ. ಸೊ ಇದು ಒಂದೇ ಟೋನಲ್ಲಿ ಹೇಳಿದ್ರೆ ಯಾವನಪ್ಪ ಇವನು ಅಂತ ಅನ್ಕೊತೀರ. ಸೊ ಅದಕ್ಕೆ ಏನು ಮಾಡ್ಬೇಕಾದ್ರೆ, ನೀವು ಮಾತಾಡ್ಬೇಕಾದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಒಂದೊಂದ್ಸಲ ನಿಮಗೆ ಎಕ್ಸೈಟ್ಮೆಂಟ್ ಆಯಿತು ಅಂದರೆ ಅಂತೀರ, ಇಲ್ಲ ಬೇಜಾರೆ ಮಚ್ಚ ಏನು ಮಾಡೋದು, ಏನು ಓದಬೇಕು, ಎಕ್ಸಾಮ್ ಇದೆ, FA1 ಬಂತು. ಆದರೆ ಈ ಸೈನ್ಸು, ಮ್ಯಾಥ್ಸು ಇದೆಯಲ್ಲ ಏನು ತಲೆ ತಿನ್ನತ್ತೆ. ಸೊ ಏನು ಮಾಡ್ತೀರಾ, ಟೋನ್ ಏನು ಮಾಡ್ತಿದ್ದೀರಾ, ಪಿಚ್ ಏನು ಮಾಡ್ತಿದ್ದೀರಾ, ಸ್ವಲ್ಪ ವೇರಿಯೇಷನ್ಸ್ ಮಾಡ್ಕೊತಿದ್ದೀರಾ. ಇಟ್ಸ್ ನಾಟ್ ಹಿಂಗೆ ಫ್ಲ್ಯಾಟಾಗಿ ಹೋಗ್ತಿದೆ ಅಂತಲ್ಲ. ಸೊ ಅದಕ್ಕೆ ವರ್ಬಲ್ ಕಮ್ಯುನಿಕೇಷನಲ್ಲಿ ಒಂದು ಸ್ವಲ್ಪ ಏರುಪೇರು ಇರಲೇಬೇಕು, ಮೇಲೆ ಕೆಳಗೆ ಹೋಗಲೇಬೇಕು. ಮತ್ತು ಪೇಸು, ರಿತಮ್ಮು. ಒಂದೇ ಪೇಸಲ್ಲಿ ಮಾತಾಡ್ರೆ ಏನಾಗುತ್ತೆ, ನಿದ್ದೆ ಮಾಡ್ತೀರಾ, ಇಲ್ಲ ವಿಡಿಯೋನ ಬಂದ್ ಮಾಡಿ ನೆಕ್ಸ್ಟ್ ವಿಡಿಯೋ ಹೋಗ್ತೀರಾ. ಸೊ ಅದಕ್ಕೆ ಪೇಸ್ ವೇರಿಯೇಷನ್ಸ್ ಇರಬೇಕು, ಕ್ಲಾರಿಟಿ ಇರಬೇಕು. ನಾನೇನು ಹೇಳ್ತಿದ್ದೀನಿ ಕ್ಲಾರಿಟಿ, ನನಗೆ ಕಾನ್ಫಿಡೆನ್ಸ್ ಇರಬೇಕು, ನಾನು ಏನು ಹೇಳ್ತಿದ್ದೀನಿ ನನಗೆ ಗೊತ್ತಿರಬೇಕು. ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮೀ, ಇವನ್ ನಿಮಗೂ ಅನ್ವಯ ಆಗುತ್ತೆ. ನೀವು ಎಕ್ಸಾಮಲ್ಲಿ ಏನು ಬರಿತೀರಾ ಅಥವಾ ಯಾರ ಹತ್ರ ಆದರೂ ಮಾತಾಡ್ಬೇಕಾದ್ರೆ ನಿಮಗೆ ಕ್ಲಾರಿಟಿ ಇತ್ತು ಅಂದರೆ ನೀವು ಕಾನ್ಫಿಡೆಂಟಾಗಿ ಮಾತಾಡ್ಬೋದು. ಸೊ ಕ್ಲಾರಿಟಿ ಬೇಕು. ವಾಲ್ಯೂಮು, ಪ್ರೊಜೆಕ್ಷನ್, ಲಿಸ್ನಿಂಗ್ ಸ್ಕಿಲ್ಸು, ಸೊ ಇದೆಲ್ಲ ಏನೋ ಕಾಂಪೊನೆಂಟ್ಸ್ ವರ್ಬಲ್ ಕಮ್ಯುನಿಕೇಷನ್ದು. ಎಕ್ಸ್ಟ್ರಾ ಕೊಟ್ಟಿದ್ದೇನೆ, ಬೇಕಾಗುತ್ತೆ ಪಾಯಿಂಟ್ಸ್ ನೀವು ಬರೆದ್ರೆ ಎಕ್ಸಾಮಲ್ಲಿ ಏನು ತಪ್ಪಿಲ್ಲ, ಬಿಕಾಸ್ ದೋಸ್ ಆರ್ ಆಲ್ ವ್ಯಾಲಿಡ್.
ಈಗ ಇಂಟರ್ಪರ್ಸ್ನಲ್ ಅಂದರೆ ಏನು? ಒಬ್ರಿಗೊಬ್ರು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಪೇರೆಂಟ್ಸು ನಿಮ್ಮ ಜೊತೆ ಮಾತಾಡ್ತಿರ್ತಾರೆ, ಒಬ್ರಿಗೊಬ್ರು ಮಾತಾಡ್ತಿರ್ತಾರೆ. ಸೊ ದಟ್ ಈಸ್ ಇಂಟರ್ಪರ್ಸ್ನಲ್. ಅಥವಾ ಸ್ಕೂಲಲ್ಲಿ ಟೀಚರು ಎಲ್ಲರ ಜೊತೆ ಮಾತಾಡ್ರೆ ಅದು ಇಂಟರ್ಪರ್ಸ್ನಲ್ ಆಗಲ್ಲ. ಸೊ ಯಾರೋ ಟೀಚರು ನಿಮ್ಮನ್ನ ಒಬ್ರನ್ನೇ ಕರೆದು ಏನು ಮಾಡ್ತಿದ್ಯಾ, ಹೆಂಗೆ ಓದ್ತಿದ್ಯಾ, ಓಕೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಏನು ಮಾಡ್ಬೋದು, ಸೊ ಒಬ್ರಿಗೊಬ್ರು ಮಾತಾಡ್ತಿರ್ತಾರ. ಸೊ ದಟ್ ಈಸ್ ಇಂಟರ್ಪರ್ಸ್ನಲ್. ನಾನಂತೂ ನಮ್ಮ ಸ್ಕೂಲಲ್ಲಿ ಸಾಕಷ್ಟು ಜನ ಜೊತೆ ಮಾತಾಡ್ತಿದ್ದೆ. ಹಿಂಗೇನಾದರೂ ಬ್ರೇಕ್ ಬಿಟ್ಟು ಅಂದರೆ ಬರ ಇಲ್ಲೇ ಅಂತ ಹಿಂಗೆ ಮೇಲೆ ಕೈ ಹಾಕ್ಕೊಂಡು ಏನಾಯ್ತು ಇವತ್ತು ಕ್ಲಾಸಲ್ಲಿ ಏನಾಯ್ತು, ಯಾಕೆ ಹಿಂಗೆ ಮಾಡಿದೆ, ಏನು. ಸೊ ಇಂಟರ್ಪರ್ಸ್ನಲ್. ಸೊ ಒಬ್ರಿಗೊಬ್ರು ಮಾತಾಡ್ತಿದ್ದೆ. ಅಥವಾ ಇಲ್ಲ ಯಾರದು ಬರ್ತಡೇ ಇತ್ತು ಅಂದರೆ ಕರೆದು ತಮ್ಮ ನಡಿ ಇವತ್ತು ಪಾರ್ಟಿ, ಇವತ್ತು ನಿಂದೆ ಪಾರ್ಟಿ. ಎಷ್ಟು ಆಲ್ಮೋಸ್ಟ್ ಸಾಕಷ್ಟು ಜನದ ಬರ್ತಡೇ ಏನಿತ್ತು, ಪಾರ್ಟಿಗಂತೂ ಸಾಕಷ್ಟು ಪಾರ್ಟಿಗಳು ಹೋಗಿದ್ದೇನೆ. ಅಂದರೆ ಅವ್ರದ್ದು ಅಲ್ಲೇ ಇನ್ನು ಸುತ್ತಮುತ್ತಲು ಅಥವಾ ಹತ್ತಿರದಲ್ಲೇ ಏನೇ ಇದ್ರೂ ಹೋಗ್ತಿದ್ವಿ, ತಿಂತಿದ್ವಿ, ಆರಾಮ್ ತಿರ್ಗಾಡ್ಕೊಂಡು ಮಜಾ ಮಾಡ್ಕೊಂಡು. ಪಾರ್ಟಿ ಅಂದರೆ ಬರೀ ನಾವಿಬ್ಬರೇ ಅಂತಲ್ಲ. ಸೊ ಸಾಕಷ್ಟು ಜನ ಅವ್ರ ಕ್ಲಾಸವ್ರು ಏನಿದ್ರು ಎಲ್ಲ ಬರ್ತಿದ್ರು. ದಟ್ ಈಸ್ ಹೌ ಮೈ ಲೈಫ್ ವಾಸ್. ಇಟ್ ವಾಸ್ ಕಲರ್ಫುಲ್. ನೆಕ್ಸ್ಟು, ಸೊ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಹೇಳೋದನ್ನೆಲ್ಲ ಇಬ್ಬರ ಮಧ್ಯೆ ಆಗುತ್ತೆ. ಡೈರೆಕ್ಟ್ ಇಂಟ್ರಾಕ್ಷನ್ ಬಿಟ್ವೀನ್ ಇಂಡಿವಿಜುವಲ್ಸ್, ಡೈರೆಕ್ಟ್ ಇಂಟ್ರಾಕ್ಷನ್ಸ್ ಆಗುತ್ತೆ. ಇಮಿಡಿಯೇಟ್ ಫೀಡ್ಬ್ಯಾಕ್, ಈಗ ನಾನೇನೋ ಹೇಳ್ತೀನಿ, ಸೊ ಇಮಿಡಿಯೇಟ್ ಫೀಡ್ಬ್ಯಾಕ್ ಬರುತ್ತೆ. ನೆಕ್ಸ್ಟು ಪರ್ಸ್ನಲ್ ಆ್ಯಂಡ್ ಇಂಟಿಮೇಟ್ ಕಮ್ಯುನಿಕೇಷನ್. ಓಕೆ, ಆ ಒಂದು ಕ್ಲೋಸ್ನೆಸ್ಸು, ಆ ಒಂದು ಬಾಂಡ್ ಡೆವಲಪ್ ಆಗುತ್ತೆ. ರಿಲೇಷನ್ಶಿಪ್ಪು ಇನ್ವಾಲ್ವ್ಸ್ ಆ್ಯಕ್ಟಿವ್ ಲಿಸ್ನಿಂಗ್. ಈಗ ನಾನು ಹೇಳಬೇಕಾದ್ರೆ ಅವ್ರು ಕೇಳ್ತಿರ್ತಾರೆ, ಅಥವಾ ಅವ್ರು ಹೇಳ್ಬೇಕಾದ್ರೆ ನಾನು ಕೇಳ್ತಿರ್ತೀನಿ. ಕ್ಯಾನ್ ಬಿ ಫಾರ್ಮಲ್ ಆರ್ ಇನ್ಫಾರ್ಮಲ್. ಹೇಳಿದ್ನಲ್ಲ, ಫಾರ್ಮಲ್ ಆದರೂ ಅವರು, ಇನ್ಫಾರ್ಮಲ್ ಆದರೂ ಆಗ್ಬೋದು. ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್. ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಬಿಕಾಸ್ ಯಾವಾಗ ಈಗ ನೀವು ಆಫೀಸ್ಗೆ ಹೋದ್ರಿ, ಅಥವಾ ದೊಡ್ಡ ದೊಡ್ಡ IT ಕಂಪ್ನೀಸ್ಗೆ ಹೋದ್ರಿ, ಅಥವಾ ಎಲ್ಲೋ ಹೋದ್ರಿ, ಕಾರ್ಪೊರೇಟ್ಗೆ ಹೋದ್ರಿ, ಸೊ ಆವಾಗ ನೀವು ಬಾಸ್ ಜೊತೆ ಮಾತಾಡಬೇಕು, ಮ್ಯಾನೇಜರ್ ಜೊತೆ ಮಾತಾಡಬೇಕಂದ್ರೆ 1-to-1 ಕಮ್ಯುನಿಕೇಷನ್ ಇರುತ್ತೆ. ಯು ಶುಡ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ನಿಮಗೆ ಯಾಕೆ ಇದು ಈ ಒಂದು ಏನಂತೀರ ಕೋರ್ಸ್ ಇದೆ. ಸೊ ಎಕ್ಸಾಂಪಲ್ಸ್ ಇದೆ ನೋಡ್ರಿ ಇಲ್ಲಿ. ಜಾಬ್ ಇಂಟರ್ವ್ಯೂಸ್ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಪೇಷಂಟ್ಸು, ಡಾಕ್ಟರ್ಸು, ಟೀಚರು, ಸ್ಟೂಡೆಂಟ್ಸು, ಸೊ ಈ ಥರ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಸಿಮಿಲರ್ಲಿ ರಿಟರ್ನ್ ಯಾವಾಗ ಬರುತ್ತೆ? ಈಗ ನಾವೇನೋ ಬರೆದು ಹೇಳಬೇಕು, ಎಕ್ಸಾಮಲ್ಲಿ ಬರೆದು ಹೇಳ್ತೀರಾ, ಅಥವಾ ಇಮೇಲ್ಸು, ಬಾಸಿಗೆ ಇಮೇಲ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಕ್ಲಾಸ್ ಟೀಚರ್ಗೆ ಮೆಸೇಜಸ್ ಆಗಿರ್ಬೋದು, ನನಗೆ ಇವತ್ತು ಆರಾಮಿಲ್ಲ, ಬರ್ತಿಲ್ಲ. ನಾನು ಮೊಬೈಲ್ ತೆಗೆದ್ರಂತೂ ಆ ಮೆಸೇಜಸಲ್ಲಿ ಫಾರ್ಮಲ್ ಇರುತ್ತೆ, ಇನ್ಫಾರ್ಮಲ್ ಇರುತ್ತೆ. ಹುಡುಗರು, ಸ್ಟೂಡೆಂಟ್ಸನ್ನು ಹೇಳ್ತಿರೋದು. ಸೊ ಕಮ್ಯುನಿಕೇಷನ್ ರಿಟರ್ನ್ ವರ್ಡ್ಸು. ಓಕೆ, ಪರ್ಮನೆಂಟ್ ಏನಕ್ಕೆ ಬೇಕು? ಪರ್ಮನೆಂಟ್ ರೆಕಾರ್ಡ್ ಆಫ್ ಕಮ್ಯುನಿಕೇಷನ್. ಸೊ ಈಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಏನೋ ರೂಲ್ಸ್ ರೆಗ್ಯುಲೇಷನ್ಸ್ ತರಬೇಕು. ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಯಾರೂ ಏನೂ ವ್ಯಾಲಿಡ್ ಆಗಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಒಂದು ಲೆಟರಲ್ಲಿ ಎಲ್ಲ ಡ್ರಾಫ್ಟ್ ಮಾಡಿ ಅದಕ್ಕೆ ಸಿಗ್ನೇಚರು, ಸೀಲು ಹಾಕಿದಾಗ ಅದೊಂದು ಪರ್ಮನೆಂಟ್, ದಟ್ ವಿಲ್ ಬಿ ವ್ಯಾಲಿಡ್. ನಾನು ಸುಮ್ಮನೆ ಬಾಯಲ್ಲಿ ಈಗ ಯಾರೋ CM ನೂರಾರು ಸಾಕಷ್ಟು ಸಲ ಹೇಳಿರ್ತಾರೆ, ನಾನು ಹಿಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಂತ, ಅಥವಾ ನಾನು ಇದನ್ನು ಮಾಡಿರಿ ಅಂತ ಹೇಳಿದ ತಕ್ಷಣ ಅದನ್ನು ಮಾಡೋಕ್ಕಾಗಲ್ಲ. ಅದು ಓರಲಿ ಆದರೆ ಆಗಲ್ಲ. ಸೊ ರಿಟನ್ನು, ಸೀಲು, ಸಿಗ್ನೇಚರ್ ಹಾಕಿ ಕಳಿಸಿದಾಗ ಇಟ್ ವಿಲ್ ಬಿ ಎ ಪರ್ಮನೆಂಟ್ ರೆಕಾರ್ಡ್, ದೆನ್ ಇಟ್ ವಿಲ್ ಬಿ ವ್ಯಾಲಿಡ್. ಸೊ ಅದಕ್ಕೆ ರಿಟನ್ನು. ಈಗ ನಾವು ಬರಿಬೇಕಾದ್ರೆ ಓಕೆ, ನಮಗೆ ಟೈಮ್ ಸಿಗತ್ತೆ, ನಾನು ಏನು ಕರೆಕ್ಟಾಗಿ ಬರ್ತಿದ್ದೀನೋ ಇಲ್ಲೋ. ನಾನು ಹೇಳಬೇಕಾದ್ರೆ ಒಂದೊಂದ್ಸಲ ಟೈಮ್ ಸಿಗದೇ ಇರ್ಬೋದು. ಈಗ ನಾನು ಹೇಳ್ತಿರ್ತೇನೆ, ಏನೋ ಮಿಸ್ ಆಯ್ತಪ್ಪ, ಮತ್ತು ಅದನ್ನು ಕರೆಕ್ಷನ್ ಮಾಡ್ಕೋಬೇಕು ಅಂದರೆ ಅದು ಹಂಗಲ್ಲ ಹೀಗೆ ಅಂತ ಹೇಳಬೇಕಾಗತ್ತೆ. ಬಟ್ ಅದೇ ಬರಿಬೇಕಾದ್ರೆ ಓಕೆ, ಮಿಸ್ಟೇಕ್ ಆದ್ರೂ ಐ ಕ್ಯಾನ್ ಜಸ್ಟ್ ಎರೇಸ್, ಅಥವಾ ಅಲ್ಲೊಂದು ಸ್ಕ್ರ್ಯಾಚ್ ಹಾಕಿ ಇನ್ನೊಂದ್ಸಲ ಬರಿಬೋದು. ಸೊ ಓದಬೇಕಾದ್ರೆ ಏನು ಕರೆಕ್ಟ್ ಇದೆಯೋ ಅದನ್ನಷ್ಟೇ ಓದ್ತಾರೆ. ಸೊ ಯೂಶ್ವಲಿ ಎಕ್ಸಾಮಲ್ಲೂ ಹಾಗೆ ಆಗುತ್ತಲ್ಲ, ನೀವೇನಾದರೂ ಬರೆದಿರ್ತೀರ ತಪ್ಪು ಅಂದರೆ ಹಿಂಗೊಂದು ಕಾಟ್ ಹಾಕ್ತೀರಾ, ಕೆಳಗೇನೋ ಬರೀತೀರಾ. ಸೊ ಟೀಚರ್ಸ್ ಏನು ಮಾಡ್ತಾರೆ, ಅದು ಸ್ಕ್ರ್ಯಾಚ್ ಹಾಕಿದ್ದು ಓದ್ತಾರೆ, ಇಲ್ಲ ಕೆಳಗೇನು ಕರೆಕ್ಟ್ ಇರುತ್ತೋ ಅದನ್ನಷ್ಟೇ ಓದ್ತಾರೆ. ಕ್ಯಾನ್ ರೀಚ್ ಮಲ್ಟಿಪಲ್ ಆಡಿಯನ್ಸಸ್. ಹೌದು, ಈಗ ನಾನು ಬರೆದಿದ್ದು 100 ಜನ ಓದ್ಬೋದು, 1000 ಜನ ಓದ್ಬೋದು. ರಿಕ್ವೈರ್ಸ್ ಕ್ಲಿಯರ್ ಆ್ಯಂಡ್ ಕನ್ಸೈಸ್ ಲ್ಯಾಂಗ್ವೇಜ್. ನಾನು ಏನು ಬರಿತಿದ್ದೀನಿ ಅದು ಲ್ಯಾಂಗ್ವೇಜ್ ಕರೆಕ್ಟಾಗಿರಬೇಕು, ಕ್ಲಿಯರಾಗಿರಬೇಕು. ಫಾರ್ಮಲ್ ಸ್ಟ್ರಕ್ಚರು, ನೋ ಇಮಿಡಿಯೇಟ್ ಫೀಡ್ಬ್ಯಾಕ್ ಆರ್ ಕ್ಲಾರಿಫಿಕೇಷನ್. ಈಗ ನಾನು ಬರೆದಿದ ತಕ್ಷಣ, ಈಗ ನೀವು ಎಕ್ಸಾಮ್ ಬರೀತೀರಾ, ಎಕ್ಸಾಮ್ ಬರೋದು ನೆಕ್ಸ್ಟ್ ಮೂಮೆಂಟೇ ನಿಮ್ಗೆ ರಿಸಲ್ಟ್ ಬರುತ್ತಾ? ಇಲ್ಲ. ಸೊ ಟೀಚರ್ಸ್ ಸ್ವಲ್ಪ ಟೈಮ್ ತೊಗೊತಾರೆ, ಮನೆಗೆ ಹೋಗಿ ಅಥವಾ 1-2 ದಿನ ಬಿಟ್ಟು ಕರೆಕ್ಷನ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ದಸ್ ಆರ್ ಆಲ್ ರಿಟರ್ನ್ ಕಮ್ಯುನಿಕೇಷನ್ಸ್ ಅಲ್ಲ. ಇಮೇಲ್ಸು ಅದೆಲ್ಲ, ಇಮೇಲ್ಸ್ ಪ್ರಾಕ್ಟೀಸ್ ಮಾಡಿರಿ, ಸೊ ದಟ್ ಮುಂದೆ ಬೇಕೇ ಬೇಕು. ವಾಟ್ ಎವರ್
ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಫ್ಯೂಚರ್ ವಿಲ್ ಬಿ ಬೇಸ್ಡ್ ಆನ್ ಇಮೇಲ್ಸ್ ಅಥವಾ ಟೆಕ್ನಾಲಜಿ ಬೇಕೇ ಬೇಕು. ಸೊ ಇಮೇಲ್ಸ್, ಮೆಮೊ, ಲೆಟರ್, ಪೋಸ್ಟರ್ ಕಾರ್ಡ್ಸ್ ಎಕ್ಸಾಂಪಲ್ಸ್ ಇದೆ. ಸ್ಮಾಲ್ ಗ್ರೂಪು ಯಾವಾಗ ಒಂದು 4-5 ಜನ ಇದ್ದಾಗ. ಸೊ ಯೂಶ್ವಲಿ ಎಲ್ಲಿ ಇದೆ ಜಾಸ್ತಿ? ಬಿಸ್ನೆಸ್ ಮೀಟಿಂಗ್ಸು. ಸೊ ಬಿಸ್ನೆಸ್ ಮೀಟಿಂಗ್ಸಲ್ಲಿ ನಿಮಗೆ 100 ಜನ 1000 ಜನ ಇರ್ಬೋದು, ಇರಲ್ಲ ಅಂತಲ್ಲ, ತುಂಬ ಅಂದರೆ ತುಂಬ ರೇರು. ಸೊ ಮೀಟಿಂಗ್ಸ್ ಆದಾಗ ಒಂದು 5ರಿಂದ 10 ಜನ 20 ಜನ ಇರುತ್ತೆ. ಸೊ ದಟ್ ನಾವೇನು ಡಿಸ್ಕಷನ್ ಮಾಡ್ತಿದ್ದೀವಿ ಆ ಒಂದು ಟೀಮ್ ಜೊತೆ ಇರುತ್ತೆ. ಯಾರ್ಯಾರೋ ಬೇಕಾಗದಿರೋರ ಜೊತೆ ಎಲ್ಲ ಇರಲ್ಲ. ಯಾರು ಹೂ ಈಸ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಟು ದ ಪ್ರಾಜೆಕ್ಟ್ ಅವ್ರ ಜೊತೆ ಡಿಸ್ಕಷನ್ ಆಗುತ್ತೆ. ಸೊ ಅವಾಗ ತಾನೇ ವರ್ತ್. ಸುಮ್ಮನೆ ಯಾರ್ಯಾರ ಜೊತೆನೋ ದಾರಿಲಿ ಹೋಗಿ ಬರೋರ ಜೊತೆ ಎಲ್ಲ ಮೀಟಿಂಗ್ ಮಾಡ್ಕೊಂಡು ಕೂತ್ರೆ ಏನು ಯೂಸು? ನೆಕ್ಸ್ಟು 32 ಪಾರ್ಟಿಸಿಪೆಂಟ್ಸು. ಕಾಮನ್ ಗೋಲ್ ಏನು ಮಾಡಬೇಕು, ಆ ಒಂದು ಕಾಮನ್ ಗೋಲ್ ಇರುತ್ತೆ. ಇಂಟ್ರಾಕ್ಟಿವ್, ಕೊಲಾಬರೇಟಿವ್, ಗ್ರೂಪ್ ಕೋಆರ್ಡಿನೇಷನ್ನು. ಈಗ ನಾನೊಂದು ಹೇಳಿದೆ, ಇನ್ನೊಬ್ರು ಇನ್ನೊಂದು ಹೇಳಿದ್ರು. ಕೋಆರ್ಡಿನೇಷನ್ನೇ ಇಲ್ಲ ಅಂದರೆ ಬಿಸ್ನೆಸ್ ಮೀಟಿಂಗ್ ಮಾಡಾದರೂ ಏನು ಉಪಯೋಗ? ಏನೂ ಇಲ್ಲ ಅಲ್ಲ. ಯಾರಾದರೂ ಹೇಳಬೇಕಾದ್ರೆ ಓಕೆ ಇದು ಹಿಂಗಾಗತ್ತೆ, ಫೈನ್, ಲೆಟ್ ಅಸ್ ಟ್ರೈ ಅಂತ, ಲೈಕ್ ದೇ ಶುಡ್ ಬಿ ಕೋಆರ್ಡಿನೇಷನ್. ಸೊ ಈಗ ಫಾರ್ ಇನ್ನೂ ಬೆಸ್ಟ್ ಎಕ್ಸಾಂಪಲು ಅಂದರೆ ಈಗ ನಿಮ್ಮದು ಸ್ಕೂಲ್ದು ಯಾವುದಾದ್ರೂ ಗೇಮ್ಸ್ ಇರುತ್ತೆ, ಗ್ರೂಪ್ ಗೇಮ್ಸು. ಕ್ಯಾಪ್ಟನ್ ಒಂಥರ ಹೇಳ್ತಾನೆ, ಇನ್ನೊಂದು ಥರ ಹೇಳ್ತಾರೆ. ಯಾರೋ ಒಬ್ರು ಕ್ಯಾಪ್ಟನ್ ಮಾತು ಕೇಳಲ್ಲ, ಅಥವಾ ಒಬ್ರು ಇನ್ನೊಬ್ರು ಮಾತು ಕೇಳಲ್ಲ. ನನಗೆ ಇಷ್ಟ ಬಂದಾಗ ನಾನು ಆಟಾಡ್ತೀನಿ. ಕ್ರಿಕೆಟ್ ನಾನು ನನಗೆ ಇಷ್ಟ ಬಂದಾಗ ನಾನು ಬೌಲಿಂಗ್ ಮಾಡ್ತೀನಿ, ಇಷ್ಟ ಬಂದಾಗ ಫೀಲ್ಡಿಂಗ್ ನಿಲ್ತೀನಿ ಅಂದರೆ ಆಗತ್ತಾ? ಇಲ್ಲ. ಕ್ಯಾಪ್ಟನ್ ಮಾತು ಕೇಳಬೇಕು, ಕೋಆರ್ಡಿನೇಷನ್ ಇರುತ್ತೆ. ಕ್ಯಾಪ್ಟನ್ ಏನು ಹೇಳ್ತಾನೆ, ಅಲ್ಲಿ ನಿಲ್ಲು, ಇಲ್ಲಿ ನಿಲ್ಲು, ಬಾಲ್ ಹಿಲ್ ಹಾಕು, ಅಥವಾ ಲೈಕ್ ಇಲ್ಲಿ ಬಾಲ್ ಬಂದಾಗ ನೀವಿಬ್ಬರು ಮಾತಾಡಿಕೊಂಡು ಫೀಲ್ಡಿಂಗ್ ಮಾಡಬೇಕು. ಸೊ ದೋಸ್ ಆರ್ ಆಲ್ ಕೋಆರ್ಡಿನೇಷನ್. ಸೊ ಅದೇ ಬಿಸ್ನೆಸ್ ಮೀಟಿಂಗ್ ಅಂತಾನೆ ಅಲ್ಲ, ಇಟ್ ಕ್ಯಾನ್ ಬಿ ಇವನ್ ಇನ್ ಕ್ರಿಕೆಟ್, ಸ್ಪೋರ್ಟ್ಸ್, ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಕ್ಯಾನ್ ಬಿ ಎನಿ ಗ್ರೂಪ್ ಗೇಮ್ ಅಂದಾಗ ಅಗೇನ್ ಇಟ್ಸ್ ನಾಟ್ 1 or 2, ಇಟ್ಸ್ ಮೋರ್ ದೆನ್ 2. ಲೀಡರ್ಶಿಪ್ ಎಮರ್ಜ್, ಈಗ ಅಷ್ಟೇ ಹೇಳೋಣಲ್ಲ. ಸೊ ಕ್ಯಾಪ್ಟನ್ದು ಮೇಯ್ನ್ ಕಾಂಟ್ರಿಬ್ಯೂಷನ್ಸ್ ಈ ಥರ ಗ್ರೂಪ್ ಮೀಟಿಂಗ್ಸಲ್ಲಿ ಇರುತ್ತೆ. ಸೊ ಎಕ್ಸಾಂಪಲ್ಸು ಲೀಡರ್ಸು, ರೆಕಾರ್ಡು, ಟೈಮ್ ಕೀಪರು, ಟೇಬಲ್ ಸೆಟ್. ಓಕೆ, ಸೊ ಎಕ್ಸಾಂಪಲ್ಸ್. ನೆಕ್ಸ್ಟ್ ಪಬ್ಲಿಕ್ ಕಮ್ಯುನಿಕೇಷನ್ ಬಗ್ಗೆ ನಾನೇನು ಹೇಳ್ಬೇಕಾ ನಿಮಗೆ? ಎಷ್ಟು ನೋಡಿರ್ತೀರ ಪಬ್ಲಿಕ್ ಕಮ್ಯುನಿಕೇಷನ್ಸು? ರ್ಯಾಲೀಸು ಆಗಿರ್ಬೋದು, ಅಥವಾ ಪೊಲಿಟಿಕಲ್ದಂತಾನೆ ಅಲ್ಲ, ಬೇರೇನೂ ಆಗಿರ್ಬೋದು. ಒಂದು ಸ್ಪೀಕರ್, ನಾನು ಮಾತಾಡ್ತಿದ್ದೀನಿ, 100 ಜನ ಕೇಳ್ತಿರ್ತಾರೆ, 1000 ಜನ ಕೇಳ್ತಿರ್ತಾರೆ. ರಿವರ್ಸ್ ಆಗಲ್ಲ. ಒಬ್ಬರು ಮಾತಾಡ್ಬೇಕಾದ್ರೆ ಜಾಸ್ತಿ ಜನ ಕೇಳ್ತಿದ್ರೆ ಅವಾಗ ಪಬ್ಲಿಕ್ ಆಗುತ್ತೆ. ನೆಕ್ಸ್ಟು ಫಾರ್ಮಲ್ ಆಗಿರ್ಬೋದು. ಬಟ್ ನಾನೀಗ ಒಂದು 1000 ಜನ ಸೇರಿದಾರಪ್ಪ, ನಾನು ಏನಂದರೆ ಅದನ್ನು ಹೇಳ್ಕೊಂಡು ನಿಂತರೆ ಏನಾಗುತ್ತೆ? ನೀವು ನೋಡಿರ್ಬೋದು ಈ ನ್ಯೂಸಲ್ಲಿ, ಕೆಲವೊಬ್ರು ಅವ್ರಿಗೆ ಎಲ್ಲೋ ರ್ಯಾಲಿಲಿ ಸೇರಿದ್ದಾಗ ಅವ್ರಿಗೇನೋ ತಲೆಗೆ ಬಂದ್ಬಿಡುತ್ತೆ, ಅದನ್ನು ಹೇಳ್ತಾರೆ. ಸೊ ಆವಾಗ ಅದಾದಮೇಲೆ ಏನೇನು ಆಗುತ್ತೆ, ಮೀಮ್ಸ್ ಆಗಿರ್ಬೋದು, ಅಥವಾ ಅದ್ರ ಬಗ್ಗೆ ಟ್ರೋಲ್ಸ್ ಆಗಿರ್ಬೋದು, ನೋಡಿರ್ತೀರಲ್ಲ, ಸಾಕಷ್ಟು ನೋಡಿರ್ತೀರ ಎಲೆಕ್ಷನ್ ಬಂದರೆ ಅಂತೂ. ಅದಕ್ಕೆ ಸ್ಟ್ರಕ್ಚರ್ ಬೇಕು, ಪ್ರಿಪರೇಷನ್ ಬೇಕು. ಸೊ ಮಾತಾಡಬೇಕಾದ್ರೆ ಆ ಒಂದು ಶೈಲಿ, ಆ ಒಂದು ಧಾಟಿ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಕಾನ್ಫಿಡೆನ್ಸ್, ಸ್ಟೇಜ್ ಮೇಲೆ ಹೋಗಿ ನಿಂತು ಒಂದು ಎಷ್ಟು ಜನ ಇದ್ರು ಏನು ಹೇಳಿದ್ರು ಮಾತಾಡೋಂಗೆ ಕಾನ್ಫಿಡೆನ್ಸ್ ಬೇಕೇ ಬೇಕು. ಇಲ್ಲ ಅಂದರೂ ಪ್ರಾಕ್ಟೀಸ್ ಮಾಡಿಕೊಡ್ರಿ, ಯಾಕಂದರೆ ಮುಂದೆ ದಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲ ನೀವು ಕಂಪ್ನೀಸಲ್ಲಿ ಹೋಗಿ ನನ್ನ ಪಾಡಿಗೆ ನಾನು ಇರ್ತೀನಿ ಅಂದರೆ ಇರ್ಬೋದು, ಇಲ್ಲ ಅಂತಲ್ಲ, ಬಟ್ ಆ ಒಂದು ಪ್ರಿಫರೆನ್ಸ್ ಆಗಿರ್ಬೋದು, ಆ ಒಂದು ಪುಷ್ ಆಗಿರ್ಬೋದು ಅಷ್ಟು ಸಿಗಲ್ಲ. ಸೊ ನೀವೇ ಇನ್ವಾಲ್ವ್ಮೆಂಟ್ ತೊಗೊಂಡು ಆ ಒಂದು ಏನೋ ನಾನು ಮಾಡ್ತೀನಿ, ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು, ಅಥವಾ ಒಂದಷ್ಟು ಜನ ಜೊತೆ ಸೇರಿ ಮಾತಾಡಿ ಆ ಒಂದು ಕಾನ್ಫಿಡೆನ್ಸ್ ಬೇಕು, ಮಾತಾಡೋ ಕಾನ್ಫಿಡೆನ್ಸ್ ಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ವಿಜುವಲ್ ಏಡ್, ಸಪೋರ್ಟಿಂಗ್ ಮೆಟೀರಿಯಲ್ಸ್ ಪಬ್ಲಿಕ್ ಮೀಟಿಂಗ್ಸಲ್ಲಿ ಬೇಕಾಗುತ್ತೆ ಕೆಲವೊಂದು ಸಲ, ಯಾವಾಗಲೂ ಅಂತಲ್ಲ. ಓಕೆ, ಸ್ಟ್ರಾಂಗ್ ಓಪನಿಂಗ್ ಪಬ್ಲಿಕ್ ಮೀಟಿಂಗಲ್ಲಿ. ಸ್ಟಾರ್ಟಿಂಗಲ್ಲೇ ಏನೋ ಹೇಳ್ಕೊಂಡು ಸ್ಟಾರ್ಟ್ ಮಾಡೋದು ಅಂದರೆ ಇವನು ಏನೋ ಹೇಳ್ತೀನೋ ಸ್ಟಾರ್ಟಿಂಗಲ್ಲೇ ಹೋಗ್ಬಿಡುತ್ತೆ. ಅದೇ ಸ್ಟಾರ್ಟಿಂಗು ಆ ಒಂದು ಪಾಯಿಂಟ್, ಆ ಒಂದು ಕ್ಯಾಚ್ ಹಾಕ್ಕೊಂಡ್ರು ಅಂದರೆ ಏನೋ ಹೇಳ್ತಾನೆ. ಸೊ ಸ್ಟ್ರಾಂಗ್ ಓಪನಿಂಗ್ ಬೇಕಾಗತ್ತೆ. ಸೊ ಏನೇನು ಬೇಕು? ಕನ್ಕ್ಲೂಷನ್, ನಾನು ನೆಕ್ಸ್ಟ್ ಇಯರ್ ಇದು ಮಾಡ್ತೀನಿ. ಕನ್ಕ್ಲೂಷನ್
ಅಥವಾ ನಾನು ಇಷ್ಟು ದುಡ್ಡು ನಾನು ಕೊಡ್ತಿದ್ದೀನಿ ಈ ಒಂದು ಯೋಜನೆಗೆ, ಕನ್ಕ್ಲೂಷನ್. ಏನಾದರೂ ಇದೆ ಎಕ್ಸಾಂಪಲ್ ಹೇಳಿದ್ದು. ಓಕೆ, ಸೊ ಈಗ ಕ್ವಿಝು ಇದೆ, ಚೆಕ್ ಮಾಡಿಕೊಡ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಓರಲ್ ಕಮ್ಯುನಿಕೇಷನ್? ಓರಲ್ ಕಮ್ಯುನಿಕೇಷನ್ ಯಾವುದು? ನ್ಯೂಸ್ ಪೇಪರ್ ಆಗುತ್ತಾ, ಮಾತಾಡಲ್ಲ. ಲೆಟರ್ಸ್ ಮಾತಾಡಲ್ಲ. ಫೋನ್ ಕಾಲ್. ನೆಕ್ಸ್ಟ್, ವಾಟ್ ಆರ್ ದ ಟೈಪ್ ಆಫ್ ವರ್ಡ್ಸ್ ವಿ ಶುಡ್ ಯೂಸ್ ಫಾರ್ ವರ್ಬಲ್ ಕಮ್ಯುನಿಕೇಷನ್? ಸೊ ವರ್ಬಲ್ ಕಮ್ಯುನಿಕೇಷನ್ಸ್ಗೆ ಏನು ಯೂಸ್ ಮಾಡಬೇಕು? ಅಕ್ರೋನಿಯಮ್ಸ್. ಯಾರಿಗಾದರೂ ಸಿಂಪಲ್ ಆಗಿ ಇರಬೇಕು, ಸೊ ದಟ್ ಎವ್ರಿ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಟ್ ಶುಡ್ ಬಿ ಸಿಂಪಲ್. ಟೆಕ್ನಿಕಲ್ ಯೂಸ್ ಮಾಡ್ಬೋದು, ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡಬೇಕು. ವೈ ಡು ವಿ ಯೂಸ್ ಇಮೇಲ್ಸ್? ಸೊ ಇಮೇಲ್ ಯಾಕೆ ಯೂಸ್ ಮಾಡ್ತೀವಿ? ಒಂದು ಇಮೇಲ್ನ ನಾನು 100 ಜನಕ್ಕೆ ಕಳಿಸ್ಬೋದು, 1000 ಜನಕ್ಕೆ ಕಳಿಸ್ಬೋದು, 1,00,000ಕ್ಕೂ ಕಳಿಸ್ಬೋದು. ಸೊ ಅಟ್ ದ ಸೇಮ್ ಟೈಮ್ ಎಲ್ಲರಿಗೂ ನನ್ನಿಂದ ಬಂದಿದೆ ಅಂತ ಓಕೆ, ಇವರೆಲ್ಲರಿಗೂ ಹೋಗಿದೆ ಅಂತಲೂ ಏನು ಕಾಣಿಸ್ದೆ CCL ಹಾಕ್ಬೋದು. ಸೊ CCL ಹಾಕಿದ್ರೆ ಅಂದರೆ ಈಗ ನಾನು ಒಂದು ಇಮೇಲ್ನ 100 ಜನಕ್ಕೆ ಕಳಿಸ್ತಿದ್ದೀನಿ. ಸೊ ನಾನು CCL ಅಷ್ಟು ಜನನ CCL ಹಾಕಿದ್ರೆ ಏನಾಗುತ್ತೆ? ಓಕೆ, ನಾನು ಯಾರ್ಯಾರು ಕಳಿಸಿದ್ದೀನಿ ಏನೂ ಗೊತ್ತಾಗಲ್ಲ. ಈಗ ನಾನು ನಿಮಗೆ ಕಳಿಸಿದ್ರೆ, ಇನ್ನೊಂದು 100 ಜನಕ್ಕೆ ಕಳಿಸಿದ್ರೆ, ನಾನು ನಿಮಗೆ ಕಳಿಸಿರೋಂಗೆ ಅಷ್ಟೇ ಅದು ತೋರಿಸ್ತಿರತ್ತೆ, ಇನ್ನು 100 ಜನಕ್ಕೆ ಕಳಿಸಿದ್ದೀನಿ ಅಂತ ತೋರಿಸಲ್ಲ. ಇಲ್ಲ ನೀವು ಡೈರೆಕ್ಟಾಗಿ ಹಾಕಿದ್ರೆ ಅಂದರೆ ನಿಮ್ಮ ಜೊತೆ ಇನ್ನೂ 99 ಜನ ಯಾರಿದ್ದಾರೋ ಅವ್ರದ್ದು ಇಮೇಲ್ ID ತೋರಿಸುತ್ತೆ. ಸೊ ಅದಕ್ಕೆ ಕಳಿಸ್ಬೇಕಾದ್ರೆ CCL ಹಾಕ್ರಿ. ಸೊ CCL ಹಾಕಿದ್ರೆ ಓಕೆ, ಆ ಒಂದು ಫೀಲಿಂಗ್, ಓಕೆ ನನಗಷ್ಟೇ ಕಳಿಸಿದಾರಪ್ಪ, ಇದು ಬೇರೆಯವ್ರಿಗೆ ಎಲ್ಲರಿಗೂ ಕಳಿಸಿಲ್ಲ, ನಾನು ಓಕೆ ಐ ಆಮ್ ಸಮಥಿಂಗ್ ಇಂಪಾರ್ಟೆಂಟ್, ಅಥವಾ ದಿಸ್ ಇಮೇಲ್ ಇಸ್ ಸಮಥಿಂಗ್ ಇಂಪಾರ್ಟೆಂಟ್ ಫಾರ್ ಮೀ ಅಂತ ಅನಿಸುತ್ತೆ. ಸೊ ಆ ಒಂದು ಅನ್ನಿಸ್ಬೇಕದು. ಓಕೆ, ಡಾಕ್ಯುಮೆಂಟ್ಸು ಫೈಲ್ನು ಶೇರ್ ಮಾಡೋದಕ್ಕೆ ಇಮೇಲ್ಸ್ ಯೂಸ್ ಮಾಡ್ತಾರೆ. ಡನ್. ಎಸ್, 3 out of 3. ಸೊ ಹೇಳ್ದಲ್ಲ, ಇಫ್ ಯು ಲೈಕ್ ದಿಸ್ ಕೈಂಡ್ ಆಫ್ ಪ್ರೆಸೆಂಟೇಷನ್ಸ್ ಅಥವಾ ಬ್ಲ್ಯಾಕ್ ಗ್ರೌಂಡ್ ಪ್ರೆಸೆಂಟೇಷನ್ಸ್ ಬೇಕಾ, ಏನು ಬೇಕು ಕಮೆಂಟ್ ಮಾಡಿರಿ. ಇನ್ನೂ ಬೇರೆ ಏನಾದರೂ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿರಿ. ಇದು ಈ ಲಿಂಕ್ ಏನಿದೆ ಇಲ್ಲಿ ಮೇಯ್ನ್ SSLC ಟಾಪರ್ಸ್ ವೆಬ್ಸೈಟಲ್ಲಿ ಏನಿದೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಇದೆ. ಸೊ ಇಲ್ಲಿ ಹೋದ್ರಿ ಅಂದರೆ ವಿಲ್ ಗೆಟ್ ದ ಲಿಂಕ್ ಫಾರ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರು. ಸೊ ಇನ್ನೂ ಒಂದು ಸ್ವಲ್ಪ ಚೇಂಜಸ್ ಮಾಡ್ತೀನಿ, ಮಾಡಿಫಿಕೇಷನ್ಸ್ ಮಾಡ್ತೀನಿ, ಬೇರೆದೆಲ್ಲನೂ ಹಾಕ್ತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಕೀಪ್ ಪ್ರಾಕ್ಟಿಸಿಂಗ್. ಜೈ ಹಿಂದ್, ಜೈ ಕರ್ನಾಟಕ.